ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ ಉಸುಬಿನ ಕಥಾಮೃತಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಮ್ಮ ಎರಡನೇ ಕತೆ ಒಲವಿನ ಗಮನ, ಸಂಚಿಕೆ 7. ಬಿಟ್ಟ ಕಣ್ಣು ಬಿಟ್ಟಂತೆ ಅವನನ್ನೇ ನೋಡುತ್ತಾ ಕುಳಿತಿದ್ದವಳನ್ನು ಕಂಡು, ರೀ ಮಿಸ್ ಸೂಸೈಡ್, ನಾ ಹೇಳಿದ್ದು ಕೇಳಿಸ್ತಾ ಎಂದಾಗ, ಅಲ್ಲ ನೀವು ನನ್ನ ಮದುವೆ ಎಂದು ಒಂದೊಂದೇ ಪದ ಸೇರಿಸಿ ಹೇಳುವಾಗ, ನೀವೇ ರೀ, ಇನ್ಯಾರನ್ನು ಕೇಳಲಿ ನಾನು ಎಂದಾಗ, ಅಲ್ಲ ವಿಜಯ್, ನೀವು ಏನು ಹೇಳ್ತಾ ಇದ್ದೀರಾ ಅನ್ನೋದು ಆದರೂ ಗೊತ್ತಾ ನಿಮಗೆ? ನನ್ನ ಬಗ್ಗೆ ಏನು ಗೊತ್ತು ಅಂತ? ನೀವು ನನ್ನನ್ನು ಮದುವೆ ಆಗ್ತೀರಿ ಎಂದು ಕೋಪದಿಂದ ಕೇಳಿದಾಗ, ರೀ, ನಿಮ್ಗೆ ಎಲ್ಲದರಲ್ಲೂ ಆತರ ಜಾಸ್ತಿ. ನನ್ನ ಮಾತನ್ನ ಪೂರ್ತಿ ಮಾಡೋದಕ್ಕೆ ಎಲ್ಲಿ ಬಿಟ್ರಿ ನೀವು? ನಾನು ನೆನ್ನೆ ಪೂರ್ತಿ ಇಡೀ ಊರನ್ನೇ ಸುತ್ತಿಬಿಟ್ಟೆ. ಅವರು ಯಾವುದೇ ಕಾರಣಕ್ಕೂ ಬ್ಯಾಚುಲರ್ಗಳಿಗೆ ರೂಮ್ ಕೊಡಲ್ಲ ಅಂತ ಹೇಳಿಬಿಟ್ರು. ಸೊ ಈಗ ನಿಮಗೂ ಯಾರೂ ಇಲ್ಲ, ನನಗೂ ಯಾರೂ ಇಲ್ಲ. ಅದಕ್ಕೆ ನಾವಿಬ್ಬರೇ ಗಂಡ ಹೆಂಡತಿ ಅಂತ ಹೇಳೋಣ. ಅಲ್ಲಿನವರೆಗೆ ಮಾತ್ರ ನಾವಿಬ್ಬರು ಗಂಡ ಹೆಂಡತಿ, ಇನ್ನು ಬೇರೆ ಕಡೆ ನಾವಿಬ್ಬರು ಗೆಳೆಯರೇ. ಸೊ ಈ ನಾಟಕದಿಂದ ಒಂದು ಮನೆಯಾದರೂ ಬಾಡಿಗೆ ಸಿಗುತ್ತೆ. ಆಮೇಲೆ ಬೇಕಿದ್ರೆ ಜೀವನಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ರಾಯಿತು ಎಂದಾಗ, ಬೇಡ ಅನಿಸುತ್ತೆ ವಿಜಯ್, ಸತ್ಯ ಗೊತ್ತಾದರೆ ತೊಂದರೆ ಆಗುತ್ತೆ. ಅದಕ್ಕೆ ನಾವಿಬ್ಬರು ಅಣ್ಣ ತಂಗಿ ಅಂತ ಹೇಳ್ಬೋದಲ್ವಾ ಎಂದಾಗ, ಅವನು ಜೋರಾಗಿ ನಗಲು ಶುರು ಮಾಡಿದಾಗ, ಅವನನ್ನೇ ಕೋಪದಿಂದ ನೋಡುವವಳನ್ನು ಕಂಡು, ಸಾರಿ ರೀ, ನಿಮ್ಮ ಮಾತು ಕೇಳಿ ನಗು ತಡೆಯೋದಕ್ಕಾಗಲಿಲ್ಲ. ಅಲ್ರಿ, ಇನ್ನು ಯಾವ ಕಾಲದಲ್ಲಿದ್ದೀರ ನೀವು? ಸ್ವಂತ ಅಣ್ಣ ತಂಗಿನೇ ಕೈ ಹಿಡಿದು ಓಡಾಡಿದರೆ ಅವರಿಬ್ಬರ ಮಧ್ಯೆಯೇ ಸಂಬಂಧ ಇದೆ ಅಂತ ಹೇಳೋ ಈ ಪ್ರಪಂಚದಲ್ಲಿ ಇರೋದು ನಾವು. ಇಲ್ಲಿರೋರೆಲ್ಲರೂ ಎಲ್ಲರನ್ನು ಒಳ್ಳೆ ಮನಸ್ಸಿಂದ ನೋಡೋದೇ ಇಲ್ಲ. ಎಲ್ಲದರಲ್ಲೂ ಒಂದು ಕೊರತೆನ ಹುಡುಕಿ ತೆಗೆಯೋದು ಈ ಪ್ರಪಂಚಕ್ಕೆ ಚೆನ್ನಾಗಿ ಗೊತ್ತಿದೆ. ಹಾಗಂತ ಎಲ್ಲರೂ ಹಾಗೆ ಇರೋದಿಲ್ಲ, ಬಟ್ ತುಂಬ ಜನ ಹಾಗೆ ಇದ್ದಾರೆ. ಯಾಕೆ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ, ಅಥವಾ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂದರೆ ಪರವಾಗಿಲ್ಲ, ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ತೇನೆ. ಆದರೂ ಒಂದು ಮಾತು, ನೀವು ನನ್ನ ಜೊತೆ ಬಂದರೆ ನಿಮಗೆ ನನ್ನಿಂದ ಯಾವ ತೊಂದರೆನೂ ಆಗೋದಿಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ ಒಂದು ಸಣ್ಣ ದನಿಯಲ್ಲಿ ಹೇಳಿದಾಗ, ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ, ಆದರೆ ನನ್ನಿಂದ ನಿಮಗೇನಾದರೂ ತೊಂದರೆ ಅಂತ ಭಯ ಅಷ್ಟೆ ಎಂದು ಹೇಳಿದಾಗ, ಅದೇನೇ ತೊಂದರೆ ಆದರೂ ನಾನು ನಿಮ್ಮ ಜೊತೆ ಇರ್ತೀನಿ, ಬರ್ತೀರಾ ನನ್ನ ಜೊತೆ ಎಂದು ಕೈ ಚಾಚಿದಾಗ, ಅವನ ಕೈಗೆ ಕೈ ಬೆಸೆದು ಅಲ್ಲಿಂದ ಹೊರಗೆ ಹೊರಟವರ ಮನಸ್ಸಿನಲ್ಲಿ ಒಬ್ಬರಿಗೊಬ್ಬರ ಮೇಲೂ ಕಾಳಜಿ. ಇಬ್ಬರು ಮೊದಲು ಒಂದು ಬಂಗಾರದ ಅಂಗಡಿಗೆ ಹೋಗಿ ಲೇಟೆಸ್ಟ್ ಡಿಸೈನ್ನ ಒಂದು ಮಂಗಳಸೂತ್ರ ಮತ್ತು ಕಾಲುಂಗುರ ತೆಗೆದುಕೊಂಡಾಗ, ವಿಜಯ್, ಇದು ತಾಳಿಯಾಗೆಲ್ಲ ಸುಖ ಸುಮ್ಮನೆ ಬಳಸ್ಕೊಳ್ಬಾರ್ದು, ಆದರೆ ನಮಗೆ ಬೇರೆ ದಾರಿ ಇಲ್ಲದೆ ಈ ದಾರಿ ಆರಿಸ್ಕೊಂಡಿದ್ದೀವಿ. ಅದಕ್ಕೆ ಇದನ್ನು ದೇವಸ್ಥಾನದಲ್ಲೇ ಹಾಕ್ಕೊಳ್ತೀನಿ, ಹೋಗೋಣವಾ ಎಂದು ಪ್ರಶ್ನಿಸಿದಾಗ, ಸರಿ ಅಂತ ತಲೆ ಅಲ್ಲಾಡಿಸಿದಾಗ, ಅವರಿಬ್ಬರು ಅಲ್ಲೇ ಹತ್ತಿರದಲ್ಲಿದ್ದ ಅಮ್ಮನವರ ದೇವಸ್ಥಾನಕ್ಕೆ ಹೋಗುತ್ತಾರೆ. ಅಮ್ಮನವರ ದೇವಸ್ಥಾನದಲ್ಲಿ ಕೈ ಮುಗಿದವಳೆ, ಸರಿ ಮಾಡುತ್ತಿದ್ದೇನೋ ಅಥವಾ ತಪ್ಪು ಮಾಡುತ್ತಿದ್ದೇನೋ ಒಂದು ಗೊತ್ತಿಲ್ಲ, ಆದರೆ ಸದ್ಯಕ್ಕೆ ಇದು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ. ವಿಜಯ್ ಅವರು ತುಂಬ ಒಳ್ಳೆಯವರು, ಅವರಿಗೆ ಒಳ್ಳೆಯದಾಗಲಿ ಎಂದು ಸಹಸ್ರ ಬೇಡಿದರೆ, ಒಂದು ಹೆಣ್ಣಿಗೆ ತಾಳಿ ಎಷ್ಟು ಮುಖ್ಯ ಅಂತ ಗೊತ್ತಿದ್ದು ಅವರನ್ನು ಇಂತಹ ಇಕ್ಕಟ್ಟಿಗೆ ಸಿಲುಕಿಸುತ್ತಿದ್ದೀನಿ. ಇದರಿಂದ ಏನೇ ತೊಂದರೆ ಆದರೂ ಅದನ್ನು ಅನುಭವಿಸಲು ನಾನು ತಯಾರಾಗಿದ್ದೀನಿ. ಆದರೆ ನನ್ನ ಈ ನಿರ್ಧಾರದಿಂದ ಅವರಿಗೆ ಯಾವ ತೊಂದರೆಯೂ ಕೊಡಬೇಡ, ಅವರು ಯಾವಾಗಲೂ ಖುಷಿಯಾಗಿ ಇರಬೇಕು ಎಂದು ಬೇಡಿದವನ ಬೇಡಿಕೆ ನೋಡಿ ಅಮ್ಮನವರಿಗೂ ನಗು ಬಂದು ಬಿಟ್ಟಿತು. ಇಬ್ಬರು ಒಬ್ಬರ ಕಣ್ಣಲ್ಲಿ ಒಬ್ಬರು ಕಳೆದು ಹೋದವರು. ವಿಜಯ್ ತಾನೇ ಅವಳ ಕುತ್ತಿಗೆ ಬಳಿ ತಾಳಿ ತಂದಿದ್ದ. 2 ದಿನ ಆದರೂ ತನ್ನ ಅಣ್ಣ ಇನ್ನೂ ಕಾಲ್ ಮಾಡದೆ ಇದ್ದಿದ್ದನ್ನು ನೋಡಿ ಪ್ರಣವ್ ಮನಸ್ಸಿಗೆ ಕೆಡುಕೆನಿಸಿತ್ತು. ಅಲ್ಲ, ಅಣ್ಣ ಯಾವ ಕಾರಣಕ್ಕೂ ಅದು ಎಷ್ಟೇ ಕೆಲಸವಿದ್ದರೂ ಮನೆಯವರನ್ನು, ಅದರಲ್ಲೂ ಅಪ್ಪ ಅಮ್ಮನನ್ನು ನೆಗ್ಲೆಕ್ಟ್ ಮಾಡ್ತಿರಲಿಲ್ಲ. ಅಂತಹದ್ರಲ್ಲಿ ಅಪ್ಪ ಆಸ್ಪತ್ರೆಯಲ್ಲಿದ್ದಾಗಲೇ
ಅಣ್ಣ ಆಫೀಸ್ ಕೆಲಸ ಅಂತ ಹೊರಗಡೆ ಹೋಗೋದಕ್ಕೆ ಹೇಗೆ ಸಾಧ್ಯ? ಇಲ್ಲ, ಇಲ್ಲೇನೋ ನಡೆದಿದೆ. ಅದು ಏನಂತ ನನಗೆ ಗೊತ್ತಾಗುತ್ತಿಲ್ಲ. ಬಟ್ ನಾನಂತೂ ಸುಮ್ಮನೆ ಕೈಕಟ್ಟಿ ಕೂರುವಂತಹವನು ಅಲ್ಲವೇ ಅಲ್ಲ. ನನಗೆ ಗೊತ್ತಾಗಲೇಬೇಕು ಅಣ್ಣ ಎಲ್ಲಿದ್ದಾನೆ, ಏನು ಮಾಡ್ತಾಯಿದ್ದಾನೆ ಅಂತ. ಆದರೆ ಯಾರನ್ನ ಕೇಳಲಿ? ಅಮ್ಮನ ಬಳಿ ಅಣ್ಣನ ವಿಷಯ ಎತ್ತಿದರೆ ಸಾಕು, ಟಾಪಿಕ್ ಚೇಂಜ್ ಮಾಡುತ್ತಿದ್ದಾರೆ. ಇನ್ನು ಅಜ್ಜಿಗೆ ಅದೇನಾಗಿದೆಯೋ ಏನೋ, ಅಣ್ಣನ ಹೆಸರು ಎತ್ತಿದರೆ ಸಾಕು ಸಿಡಿ ಸಿಡಿ ಅಂತಿದ್ದಾಳೆ ಎಂದು ಯೋಚಿಸುತ್ತಲೇ, ಎಸ್, ಐ ಗಾಟ್ ಇಟ್, ಇದನ್ನು ಹೇಗೆ ಮರ್ತೆ ನಾನು? ಅನಿ ಅಣ್ಣ, ಆಫ್ಕೋರ್ಸ್ ಅಣ್ಣನ ಬಗ್ಗೆ ಅನಿ ಅಣ್ಣನಿಗೆ ಗೊತ್ತಿರುತ್ತೆ ಅಂತ ಅನಿಸಿದ್ದೆ ಸೀದಾ ಅವನಿಗೆ ಕಾಲ್ ಮಾಡುತ್ತಾನೆ. ಇತ್ತ ಅನಿಕೇತ್ ಕೂಡ ಕಾಲ್ ಪಿಕ್ ಮಾಡಿದವನೇ ಒಂದೇ ಉಸಿರಿನಲ್ಲಿ, ಲೋಫರ್, ಏನಾಗಿದೆ ನಿನಗೆ? ಜೀವ ಬಾಯಿಗೆ ಬರ್ಸಿದೀಯ ಅಲ್ವಾ? ಫೋನ್ ಹಾಳಾಗಿದ್ದರೆ ಹಾಳಾಗಿದೆ ಅಂತ ಹೇಳಬೇಕು. ಅದು ಬಿಟ್ಟು ನಿನ್ನ ಪಾಡೋದು ನೀನಿದ್ರೆ ನಾನು ಏನಂತ ಅಂದ್ಕೊಳ್ಬೇಕು? ನಿನಗೇನಾಯಿತು ಅಂತ ಎಷ್ಟು ಹೆದರಿದ್ದೆ ಗೊತ್ತಾ? ಆಫೀಸ್ ಬಿಟ್ಟು ಬರೋಣ ಅಂದರೆ ಈ ಬಾಸ್ ಬಿಡ್ತಿಲ್ಲ. ಏನು ಮಾಡ್ತಿದೀಯ ಕತ್ತೆ? ನೋಡು, ಅವಳ ಬಗ್ಗೆ ಯೋಚನೆ ಮಾಡಿ ನಿನ್ನ ಮನಸ್ಸು ಹಾಳು ಮಾಡ್ಕೊಳ್ಬೇಡ ಎಂದು ಹೇಳುತ್ತಿರುವಾಗ, ಅಣ್ಣ ಅನ್ನೋದನ್ನು ಕೇಳಿದ್ದೆ ಶಾಕ್ನಲ್ಲಿ. ಪ್ರಣವ್, ನೀನಾ ಕಾಲ್ ಮಾಡಿತ್ತು? ವಿಜಯ್ ಆರಾಮಾಗಿದ್ದಾನೆ ಅಲ್ವಾ ಎಂದು ಆಶ್ಚರ್ಯ ಮಿಶ್ರಿತ ಗಾಬರಿಯಿಂದ ಕೇಳಿದಾಗ, ಗೊತ್ತಿಲ್ಲ ಅಣ್ಣ, ನನಗೆ ವಿಜಯ್ ಅಣ್ಣ ಸಿಕ್ಕೇ ಇಲ್ಲ. 3 ದಿನದಿಂದ ಆಫೀಸ್ ಕೆಲಸಕ್ಕೆ ಹೊರಗಡೆ ಹೋಗಿದ್ದಾನಂತೆ ಎಂದಾಗ, ಪ್ರಣು, ಏನು ಹೇಳ್ತಾ ಇದೀಯಾ ನೀನು? ಅವನು ಎಷ್ಟೇ ಬ್ಯುಸಿ ಇದ್ದರೂ ಯಾವತ್ತೂ ಫೋನ್ ಸ್ವಿಚ್ ಆಫ್ ಮಾಡಿಕೊಳ್ಳೋದಿಲ್ಲ ಎಂದು ದೂಡ ತುಂಬಿದ ಧ್ವನಿಯಲ್ಲಿ ಕೇಳಿದಾಗ, ಹೌದು ಅಣ್ಣ, ಅದು ನನಗೂ ಗೊತ್ತು. ನೀನು ಏನೋ ಹೇಳ್ತಿದ್ದೆ ಅಲ್ವಾ, ಅದೇನು ಹುಡುಗಿ ಅಂತ. ಏನು ವಿಷಯ ಅಣ್ಣ? ಯಾವುದಾದ್ರೂ ವಿಷಯ ಅಣ್ಣನ ಮನಸ್ಸಿಗೆ ನೋವು ಕೊಟ್ಟಿದೆಯಾ ಎಂದು ಪ್ರಶ್ನಿಸಿದಾಗ, ಹಾಗೇನಿಲ್ಲ ಪ್ರಣು, ಮನೇಲಿ ಏನಾದರೂ ನಡೀತಾ ಎಂದು ಪ್ರಶ್ನಿಸಿದವನಿಗೆ ಅದು ಏಕೋ ಮೊದಲಿನಿಂದಲೂ ಪುಷ್ಪ ಎಂದರೆ ಆಗುತ್ತಲೇ ಇರಲಿಲ್ಲ. ಅವರನ್ನು ದ್ವೇಷಿಸಲು ಕಾರಣ ಏನು ಅನ್ನೋದನ್ನು ಅವನೇ ಹೇಳಬೇಕಿತ್ತು. ಅವನಿಗೆ ಮನೆಯಲ್ಲಿ ನಡೆದಿದ್ದು ತನಗೆ ತಿಳಿದ ರೀತಿಯಲ್ಲಿ ಹೇಳಿದಾಗ ಶಾಕ್ನಲ್ಲೇ, ಈಗ ಹೇಗಿದ್ದಾರೆ ಅಂಕಲ್? ಪ್ರಣು, ಇಸ್ ಎವ್ರಿಥಿಂಗ್ ಓಕೆ ಎಂದನ ತಲೆಗೆ ಏನು ಹೊಳೆದಿದೆ. ಪ್ರಣು, ಒಂದು 10 ನಿಮಿಷ ಬಾಸ್ ಕರೀತಿದ್ದಾರೆ, ನಾನೇ ಕಾಲ್ ಮಾಡ್ತೀನಿ. ಒಂದು ಕೆಲಸ ಮಾಡು, ನೀನು ಅವನ ರೂಮಿಗೆ ಹೋಗಿ ನೋಡು, ಅವನ ಆಫೀಸ್ ಬ್ಯಾಗಲ್ಲಿ ಇದೆಯೋ ಇಲ್ವೋ ಅಂತ ಎಂದವನೇ ಅವನ ಉತ್ತರಕ್ಕೂ ಕಾಯದೆ ಫೋನ್ ಕಟ್ ಮಾಡಿದವನೇ ತನ್ನ ಇನ್ನೊಂದು ಇಮೇಲ್ ಓಪನ್ ಮಾಡಿ ನೋಡಿದವನಿಗೆ ತನ್ನ ಗೆಳೆಯನ ಮೇಲ್ ಕಂಡಿದ್ದೆ. ಛೇ, ಎಂಥ ಕೆಲಸ ಮಾಡಿದೆ ನಾನು. ದಿನಕ್ಕೆ ಒಂದು ಸಲ ಆದರೂ ಈ ಮೇಲ್ ಓಪನ್ ಮಾಡಿ ನೋಡ್ತಿದ್ದೆ, ಆದರೆ ಆಗಲೇ ಈಗ ಆಗಬೇಕಿತ್ತ ಎಂದು ಬೇಸರದಿಂದಲೇ ವಿಜಯ್ ಕಳುಹಿಸಿದ ಮೇಲ್ ಓಪನ್ ಮಾಡಿದ. ಹಾಯ್ ದೋಸ್ತ, ನೀನು ಈ ಮೇಲ್ ನೋಡ್ತಿದ್ದೀಯಾ ಅಂದಮೇಲೆ ನಿನಗೆ ಎಲ್ಲ ವಿಷಯ ಗೊತ್ತಾಗಿರಬಹುದು, ಅಥವಾ ಇನ್ನೂ ನಿಧಾನಕ್ಕೆ ಗೊತ್ತಾಗುತ್ತದೆ ಅನ್ನೋದು ನನಗೆ ತಿಳಿದಿದೆ. ಅನಿ, ನಿನಗೆ ಸತ್ಯ ಹೇಳಬಾರ್ದು ಅಂತ ಏನಿಲ್ಲ, ಆದರೆ ಆ ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ನಾನೇ ತಯಾರಿಲ್ಲ ಅಷ್ಟೇ. ಅನಿ, ನೀನು ನನಗೊಂದು ಸಹಾಯ ಮಾಡು ಪ್ಲೀಸ್. ಕಂಪನಿಗೆ ಬಂದು ಸೇರು ಅಂತ ಹೇಳಿದಾಗಲೆಲ್ಲ ನೀನು CEO ಆಗು, ಆಗ ಸೀದಾ ನಿನ್ನ PA ಆಗ್ತೀನಿ ಅಂತ ಹೇಳ್ತಿದ್ದೆ ಅಲ್ವಾ? ಇನ್ಯಾವತ್ತೂ ಆ ಕಂಪನಿ CEO ಆಗೋದಿಲ್ಲ ಕಣೋ. ಅದಕ್ಕೆ ಇನ್ನು ಮುಂದೆ ನಮ್ಮ ಆಟೋಮೊಬೈಲ್ ಕಂಪನಿಯ CEO ನನ್ನ ಪ್ರಣು ಆಗಿರ್ತಾನೆ. ಅವನಿಗೆ ಬಿಸ್ನೆಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಿಸ್ನೆಸ್ ಆಳದಲ್ಲಿ ಇರೋ ತೊಂದರೆಗಳ ಬಗ್ಗೆ ಅವನಿಗೆ ಅಷ್ಟೆಲ್ಲ ಅಲ್ಲ. ಅಪ್ಪನಿಗೆ ಬಿಟ್ಟು ಇನ್ನೂ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಪ್ಲೀಸ್ ನನಗೋಸ್ಕರ ಇನ್ನು ಮುಂದೆ ನೀನು ಅಪ್ಪನ ಕಂಪನಿಯಲ್ಲಿ ನನ್ನ ತಮ್ಮನಿಗೆ PA ಆಗಿ ಕೆಲಸ ಮಾಡು ಪ್ಲೀಸ್. ಹಾಗೆ ಅವನಿಗೆ ನಿನ್ನ ಪರಿಚಯ ಇದೆ ಅನ್ನೋದು ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು. ಅಲ್ಲಿರೋ ಹುಳುಗಳು ಸಿಕ್ಕಿಬಿದ್ದಿದ್ದಾರೆ, ಆದರೆ ಅದರ ಪ್ರೊಡಕ್ಷನ್ ಎಲ್ಲಿಂದ ಆಗುತ್ತಿದೆ ಅನ್ನೋದು ಈಗಲೂ ತಿಳಿಯುತ್ತಿಲ್ಲ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಪ್ಲೀಸ್ ದೋಸ್ತ, ನನಗೋಸ್ಕರ ಇದೊಂದು ಸಹಾಯ ಮಾಡು. ನಿನ್ನ ಹೆಲ್ಪನ್ನು ಇಡೀ ಜೀವನದಲ್ಲಿಯೇ ಮರೆಯೋದಿಲ್ಲ ದೋಸ್ತ ಅಂತ ಇದ್ದ ಮೆಸೇಜ್ ಓದಿದ್ದವನಿಗೆ ಅವನ ಲೈಫಲ್ಲಿ ಏನೋ ಆಗಿದೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಆದರೆ ಏನಾಗಿದೆ ಅಂತ ಹೇಗೆ ತಿಳಿಯೋದು ಅಂತ ಗೊತ್ತಾಗದೆ ತಲೆ ಮೇಲೆ ಕೈ ಇಟ್ಟು ಕುಳಿತಿದ್ದವನು, ದೋಸ್ತ, ಇಷ್ಟೇ ಏನೋ ನೀನು ನಾನು ಅರ್ಥ ಮಾಡ್ಕೊಂಡಿತ್ತು. ನಿನ್ನ ಸಮಸ್ಯೆಗಳು ನನ್ನವು ಕೂಡ. ಡೋಂಟ್ ವರಿ ದೋಸ್ತ,
ಏನು ಬೇಕಾದರೂ ಆಗಿರಲಿ, ಯಾರು ನಿನ್ನ ಜೊತೆ ಇರದೇ ಇದ್ದರೂ ನಾನು ಇರ್ತೀನಿ ನಿನ್ನ ಜೊತೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಏನನ್ನು ನಿರ್ಧರಿಸಿದವನೇ ಟೈಪ್ ಮಾಡಲು ಕುಳಿತುಕೊಳ್ಳುತ್ತಾನೆ. ಇತ್ತ ಅನಿಯ ಮಾತು ಕೇಳಿ, ಛೆ, ಇದಕ್ಕೆ ಅನಿಸುತ್ತೆ ಅಪ್ಪ ಯಾವಾಗಲೂ ಹೇಳೋದು ನಿನಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಅಂತ. ಹೇಗೆ ಮರ್ತೆ ನಾನು? ಅಣ್ಣನ ರೂಮಿಗೆ ಹೋಗಿ ನೋಡಿದರೆ ಎಲ್ಲೂ ಗೊತ್ತಾಗ್ತಿತ್ತು ಎಂದುಕೊಂಡು ಅಲ್ಲಿಂದ ಎದ್ದು ಅವನ ರೂಮಿಗೆ ಹೋದಾಗ ಆಗಲೇ ರೂಮಿನ ತುಂಬ ಕಸ ಎಲ್ಲ ಹಾಗೆ ಇದ್ದದ್ದು ನೋಡಿ, ಏನಿದು ಹೀಗಾಗಿದೆ ಅಣ್ಣನ ರೂಮು, ವಸ್ತುಗಳೆಲ್ಲ ಹೀಗೆ ಚೆಲ್ಲಾಪಿಲ್ಲಿ ಯಾಕಾಗಿದೆ ಎಂದುಕೊಂಡೆ ಒಳಗೆ ಬಂದವನೇ ತನ್ನ ಅಣ್ಣನ ಸ್ಟಡಿ ರೂಮ್ಗೆ ಹೋಗಿ ನೋಡಿದಾಗ ಅಲ್ಲಿ ಏನು ಸಿಗದೇ ಇದ್ದಿದ್ದರಿಂದ, ಅರೆ ಇಲ್ಲಿ ಏನೂ ಇಲ್ಲವೇ ಇಲ್ಲ, ಈಗ ಹೇಗೆ ತಿಳ್ಕೊಳ್ಳೋದು ಅಣ್ಣನಿಗೆ ಏನಾಯಿತು ಅಂತ. ಛೇ, ನಾನು ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ ಏನಾಗ್ತಿತ್ತು ನನಗೆ ಎಂದುಕೊಂಡು ಅಲ್ಲಿಂದ ಹೊರಗೆ ಹೋಗುತ್ತಿದ್ದವನು ಮಂಚದ ಬಳಿ ತನ್ನ ಅಣ್ಣನ ಫೋನ್ ಕಂಡಿದ್ದೆ ಓಡಿ ಹೋಗಿ ಫೋನ್ ಎತ್ತಿಕೊಂಡು ಸ್ವಿಚ್ ಆನ್ ಮಾಡಿದವನೇ ಅಣ್ಣ ಯಾಕೆ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾನೆ, ಫೋನ್ ಚೆನ್ನಾಗಿಯೇ ಇದೆ ಎಂದವನ ಗಮನ ಅಲ್ಲೇ ಇದ್ದ ಬುಕ್ ಮೇಲೆ ಹೋಗಿದ್ದೆ. ಅರೆ, ಅಣ್ಣನ ಫೇವ್ರೇಟ್ ಬುಕ್ಕು ಎಂದುಕೊಂಡು ಅದನ್ನು ಕೈಗೆ ಎತ್ಕೊಂಡು ಹಾಳೆಯನ್ನು ತಿರುಗುವಾಗ ಅದರ ಮಧ್ಯೆ ಒಂದು ಪತ್ರ ಇದ್ದದ್ದನ್ನು ನೋಡಿ ಕುತೂಹಲದಿಂದ ಅದನ್ನು ಓದಿದವನ ಕಣ್ಣಲ್ಲಿ ಕೋಪ ಮತ್ತು ಕಣ್ಣೀರು ಒಂದೇ ಸಮನೆ ಜಾರುತ್ತಿದ್ದರೆ ಜೋರಾಗಿ ಉಸಿರಾಡು ಬಿಡುತ್ತಾ ಅಮ್ಮ, ಅಪ್ಪ, ಅಜ್ಜಿ ಎಂದು ಕಿರುಚಿದವನಿಗೆ ತನ್ನ ಅಪ್ಪ ಪೇಷಂಟ್ ಅನ್ನೋದು ಕೂಡ ಮರ್ತೇ ಹೋಗಿತ್ತು. ವಿಜಯ್ ಸಹಸ್ರಾಗೆ ನಿಜವಾಗಿಯೂ ಮದುವೆ ಆಗುತ್ತಾ? ಪ್ರಣವ್ನ ಕೂಗು ಯಾವುದಾದರೂ ಅಪಾಯಕ್ಕೆ ಮುನ್ನುಡಿ ಬರೆಯುತ್ತಾ? ಇನ್ನೊಂದಷ್ಟು ಟ್ವಿಸ್ಟ್ಗಳಿಗಾಗಿ ಮುಂದಿನ ಸಂಚಿಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.